ಕಟ್ಟಾದಮೇಲೆ ಈ ಥರ ಬಾಟಮಿಗೆ ಬಾರ್ಡರ್ ಅಟ್ಯಾಚ್ ಮಾಡ್ಕೋಬೇಕು. ಕಾಣಿಸ್ತಿದೆಯಾ? ಈ ಥರ ಬಾಟಮ್ಗೆ ಬಾರ್ಡರ್ ಅಟ್ಯಾಚ್ ಮಾಡ್ಕೋಬೇಕು. ಅಟ್ಯಾಚ್ ಆದಮೇಲೆ ಇದಾದಮೇಲೆ ನಾವೇನು ಮಾಡಬೇಕು, ಇಲ್ಲಿ ಸೈಡ್ ಕಟ್ ಆಗಿದೆ ಗೊತ್ತಾ, ಈ ಸೈಡ್ ಕಟ್ ಹತ್ರ ನಾವೇನು ಮಾಡಬೇಕು, ಫಿಲ್ಟ್ ಮಾಡ್ಕೋಬೇಕು. ಈ ಥರ ಫಿಲ್ಟ್ ಮಾಡ್ಕೋಬೇಕು. ಸ್ಮಾಲ್ ಫಿಲ್ಟ್ ಆದರೂ ಕೊಡಿ, ಸ್ವಲ್ಪ ಬಿಗ್ ಆದರೂ ಕೊಡಿ, ನಿಮ್ಗೆ ಯಾವ ಥರ ಬೇಕೋ ಆ ಥರ ಫಿಲ್ಟು ತೊಗೊಳ್ಳಿ. ನೋಡಿ, ಇದಕ್ಕೆ ಆಪೋಸಿಟೇ ಇರಬೇಕು. ಸೊ ನೀವು ಇದಕ್ಕೆ ಆಪೋಸಿಟೇ ಇರಬೇಕು. ನರಿಗೆ ಎರಡು ಸೈಡು ಇರಬೇಕು. ಗೊತ್ತಾಗ್ತಿದೆಯಾ? ಈ ಥರ ಫುಲ್ಲು ಫಿಲ್ಟ್ ಇಟ್ಕೊಬಿಡ್ಬೇಕು. ಇದಂದರೆ ಆಪೋಸಿಟಲ್ಲೇ ಇಟ್ಕೋಬೇಕು. ನೋಡಿ, ಇದು ಬಂದು ಇದಕ್ಕೆ ಆಪೋಸಿಟ್ ಫಿಲ್ಟ್ ಇಟ್ಕೋಬೇಕು. ಆಯಿತಾ? ಈ ಥರ ಇದೆ ಅಲ್ವಾ, ಇದನ್ನು ನಾವು ಉಲ್ಟಾ ಮಾಡ್ಕೋಬೇಕು. ಈ ಥರ ಉಲ್ಟಾ ಮಾಡಿಕೊಂಡು ಈ ಸೆಂಟರ್ ಇದೆಯಲ್ಲ, ಇಲ್ಲಿ ನಾವು ಫಿಲ್ಟ್ ಹಿಡ್ದಿದ್ದೀವಲ್ಲ, ಈ ಫಿಲ್ಟನ್ನ ಇಲ್ಲಿಗೆ ಲಾಕ್ ಮಾಡ್ಕೋಬೇಕು. ಈ ಲಾಕ್ ಮಾಡಿಕೊಂಡು ಈ ಪೊಸಿಷನ್ನ, ಇಲ್ಲಿರೋ ಪೊಸಿಷನ್ನ ತೆಗೆದು ಹಿಂಗೆ ಉಲ್ಟಾ ಮಾಡ್ಕೋಬೇಕು. ಇಲ್ಲಿಗೆ ಒಂದು ಸ್ಟಿಚ್ ಹಾಕ್ಕೋಬೇಕು. ಗೊತ್ತಾಗ್ತಿದೆಯಾ? ಇಲ್ಲಿದೆಯಲ್ಲ, ಇದನ್ನು ತೆಗೆದು ಹೀಗೆ ಹಿಡಿದು ಇಲ್ಲಿಗೊಂದು ಸ್ಟಿಚ್ ಹಾಕಬೇಕು. ಇವಾಗ ಇದಾಯ್ತಾ? ಈ ಫಿಲ್ಟು ಮತ್ತು ಈ ಫಿಲ್ಟನ್ನ ಜಾಯಿನ್ ಮಾಡ್ಕೋಬೇಕು. ಗೊತ್ತಾಗ್ತಿದೆಯಾ? ಈ ಫಿಲ್ಟು ಮತ್ತು ಈ ಫಿಲ್ಟನ್ನ ಜಾಯಿನ್ ಮಾಡ್ಕೋಬೇಕು. ತೋರಿಸ್ತೀನಿ ನಾನು ಜಾಯಿನ್ ಮಾಡೋದು ಹೇಗಂತ. ಬನ್ನಿ. ಈ ಜಾಯಿಂಟು ಎರಡೂ ನಾವು ಜಾಯಿನ್ ಮಾಡ್ಕೋಬೇಕು. ನೋಡಿ, ಜಾಯಿನ್ ಆದಮೇಲೆ ಈ ಥರ ಬರುತ್ತೆ. ಇದು ಬಂದ ಮೇಲೆ ನೋಡಿ, ಈ ಥರ ಇದೆ. ಇದನ್ನು ನಾನು ಸೀದಾ ಮಾಡ್ತೀನಿ. ಇದೆ ಎರಡು ಜಾಯಿನ್ ಆದಮೇಲೆ ಔಟ್ಫುಟ್ ಈ ಥರ ಬರುತ್ತೆ. ಸೊ ಈ ಥರ ಬಂದಮೇಲೆ ನಾವೇನು ಮಾಡಬೇಕು, ಫಸ್ಟ್ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಇದಕ್ಕೆ ಎಲಾಸ್ಟಿಕ್ ಕೊಡ್ತೀನಿ ಅಂದರೆ ಎಲಾಸ್ಟಿಕ್ ಕೊಡಿ, ಇಲ್ಲ ಎಲಾಸ್ಟಿಕ್ ಬೇಡ ಅಂದರೆ ಲೇಸ್ ಆದರೂ ಕೊಟ್ಕೋಬೋದು. ಸೊ ನಾನು ಈ ಥರ ಇದು ಫುಲ್ ರೆಡಿ ಮಾಡಿದ್ದೀನಿ. ಸೊ ಹೇಗಿದೆ ಅಂತ ಹೇಳಿ. ಇದೆಲ್ಲ ಫಿಲ್ಟ್ ಬಂದಿರೋದು ಇದು. ಸೊ ಲೂಸಾಗಿ ಕಾಣಿಸುತ್ತೆ ಈ ಸೈಡ್ ಫುಲ್ಲು. ಇದು ಬಂದು ಲೇಸು ನಾನಾಗಿ ಕೊಟ್ಟಿರೋದು. ಸೊ ಈ ಕಡೆ ಗೋಲ್ಡ್ ಇದೆ, ಸೊ ಈ ಕಡೆನೂ ಗೋಲ್ಡು, ಬಟ್ ಇದು ಬಂದು ಕುಚ್ಚು ಟೈಪಲ್ಲಿ ಬಂದಿದೆ. ನಿಮಗೆ ಕಾಣಿಸ್ತಿದೆಯಾ? ಕುಚ್ಚು ಟೈಪಲ್ಲಿದೆ. ಸೊ ನೋಡೋಣ, ಫುಲ್ಲು ಫಿನಿಶ್ ಮಾಡಿ ನಾನು ನಿಮಗೆ ವಿಡಿಯೋ ಹಾಕ್ತೀನಿ.